ಸ್ನೇಹಿತರೆ, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ 1/4 kg ಬೆಂಡೆಕಾಯಿ ತಂದು ಬೆಂಡೆಕಾಯಿ ಹುಳಿ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಅದನ್ನು ಸ್ವಲ್ಪ ನೀಟಾಗಿ ತೊಳ್ಕೊಂಡು ಒಂದು 1/4 kg ಅಷ್ಟು ಬೆಂಡೆಕಾಯಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಒಂದು 2 ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿರೋ 1/4 kg ಬೆಂಡೆಕಾಯಿ ಅದನ್ನು ಅದಕ್ಕೆ ಸೇರಿಸ್ಕೊಂಡು ಆ ಎಣ್ಣೆಲಿ ಸ್ವಲ್ಪ ಸಣ್ಣ ಉರಿಯಲ್ಲೇ ಹುರ್ಕೋತಾ ಇದ್ದೀನಿ. ಯಾಕಂದರೆ ಅದೆಲ್ಲ ಸ್ವಲ್ಪ ಲೊಳೆ ಇರುತ್ತಲ್ಲ, ಅಂಟಿರುತ್ತೆ. ಅದಕ್ಕೋಸ್ಕರ ಎಣ್ಣೆಲಿ ಹುರ್ಕೊಂಡು ಒಂದು 2 ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಬೇಗ ಬೇಯುತ್ತೆ ಅಂತ ಬೆಂಡೆಕಾಯಿ. ಈ ರೀತಿ ನಾವು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಈ ರೀತಿ ಹುರ್ಕೊಂಡು ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೊಗೊತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಪ್ಲೇಟಿಗೆ ತೆಗೆದು ಸಪ್ರೇಟಾಗಿ ಇಟ್ಕೋಬೇಕು. ಈಗ ಅದೇ ಪಾತ್ರೆಗೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಮತ್ತು 1/4 ಸ್ಪೂನಷ್ಟು ಸಾಸಿವೆ, ಒಂದು 1/4 ಸ್ಪೂನಷ್ಟು ಜೀರಿಗೆನೂ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಈರುಳ್ಳಿ, ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ, ಸಣ್ಣ ಈರುಳ್ಳಿ, ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ, ಸಣ್ಣ ಸಣ್ಣ ಕಟ್ ಮಾಡಿರೋದು. ಮತ್ತು ಅದ್ರ ಜೊತೆಗೆ ಒಂದು 10 ಎಲೆಯಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 10 ಎಸಳು ಬಿಡಿಸಿಟ್ಟಿರೋಂಥ ಬೆಳ್ಳುಳ್ಳಿ ಹಾಗೆ ಹಾಕ್ಕೊತಾ ಇದ್ದೀನಿ. ಅದು ಬಾಯಿಗೆ ಸಿಕ್ಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಎಣ್ಣೆಲೆ ಅದು ಅರ್ಧ ಬೆಂದ್ಬಿಡಬೇಕು. ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ನಾಟಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಸೇರಿಸ್ಕೊಂಡು ಒಂದು 2-3 ಚಿಟಿಕೆ ಅಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅಷ್ಟು ಸೇರಿಸ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮೊದಲಿಗೆ, ಯಾಕಂದರೆ ನಾವು ಬೆಂಡೆಕಾಯಿಗೆ ಹಾಕಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಕಡಿಮೆ ಹಾಕ್ಕೊಳ್ಳಿ ಉಪ್ಪು. ಈಗ ನೋಡಿ ಅದೆಲ್ಲ ಸ್ವಲ್ಪ ಎಣ್ಣೆಲ್ಲೇ ಸಾಫ್ಟ್ ಆಗಿಬಿಡ್ಬೇಕು. ಟೊಮಾಟೊ ಎಲ್ಲ ಚೆನ್ನಾಗಿ ಬೆಂದ್ಕೋಬೇಕು. ಈರುಳ್ಳಿ, ಟೊಮಾಟೊ, ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ. ಈಗ ನಾನು ಅದೆಲ್ಲ ಬೆಂದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಈಗ ನಾನು ಏನು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀನಿ ಎಣ್ಣೆಯಲ್ಲಿ, ಅದನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ, ಹುಳಿ ಪುಡಿ ಅಂತಾರಲ್ಲ, ಅದನ್ನು 1.5 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಾನು. ಇದು 1.5 ಸ್ಪೂನಷ್ಟು ಸೇರಿಸ್ಕೊಂಡು ಈಗ ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಕೊತ್ತಂಬರಿ ಸೊಪ್ಪು ನಾವು ಅದರಲ್ಲೇ ಹಾಕ್ಬಿಟ್ಟು ನಾವು ಮಾಡ್ಕೊಳೋದ್ರಿಂದ ಬೆಂಡೆಕಾಯಿ ಹುಳಿ ತುಂಬ ರುಚಿಯಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಗಮಲ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಮೊದಲಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ಒಂದು 3 ರಿಂದ 4 ಸ್ಪೂನಷ್ಟು ಹುಣಸೆಹಣ್ಣು ರಸ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ನಾನು ಒಂದು ಅರ್ಧ ಲೀಟ್ರ್ ನೀರು ಸೇರಿಸ್ಕೊತಾ ಇದ್ದೀನಿ. 1.5 ಸ್ಪೂನಷ್ಟು ನಾನು ಹುಳಿ ಪುಡಿ ಹಾಕಿರೋದ್ರಿಂದ, ಸಾಂಬಾರು ಪುಡಿ ಹಾಕಿರೋದ್ರಿಂದ ಒಂದು ಅರ್ಧ ಲೀಟ್ರ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇದಂತೂ 4 ಜನ ಆದರೂ ಊಟ ಮಾಡ್ಬೋದು. ಈ ಥರ ಗೊಜ್ಜು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ, ಅನ್ನಕ್ಕೆ. ಈಗ ನೀರು ಸೇರಿಸ್ಕೊಂಡು ಚೆಂದಾಗಿ ಕುದ್ದ ಮೇಲೆ ಈಗ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಒಂದು 10 ನಿಮಿಷಕ್ಕೆ ರೆಡಿ ಆಗೋಂಥ ಬೆಂಡೆಕಾಯಿ ಹುಳಿ ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲಿ ಈ ರೀತಿ ನೀವು ಮಾಡಿಕೊಂಡು ರುಚಿ ನೋಡಿ ನಾನು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಮನೇಲಿ. ಯಾಕಂದರೆ ಏನು ಸಾಮಾನು ಏನು ರುಬ್ಬಾಕಷ್ಟೇನಿಲ್ಲ, ಬರೀ ಹುಳಿ ಪುಡಿ ಇದ್ರೆ ಸಾಕು ಈ ರೀತಿ ಬೆಂಡೆಕಾಯಿ ಹುಳಿ ಮಾಡ್ಕೊಬೋದು. ನೋಡಿ, ರುಚಿ ನೋಡಿ ಫ್ರೆಂಡ್. ಥ್ಯಾಂಕ್ ಯು ಫ್ರೆಂಡ್.